ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗಕ್ಕೋಸ್ಕರ ಹೋಗೋಣ. ನನ್ನ ಜೊತೆ ಸೇರಿ ಪ್ರಾರ್ಥಿಸಿಕೊಳ್ಳಿ. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದಂಥ ತಂದೆ, ನಿಮಗೆ ಸ್ತೋತ್ರಗಳು ತಂದೆ. ಈ ರಾತ್ರಿಯ ವೇಳೆಯಲ್ಲಿ ಆದಿಕಾಂಡದಲ್ಲಿರುವಂಥ ಅನೇಕ ನಿಮ್ಮ ಮಾತುಗಳು ಹೇಳುವುದಕ್ಕೆ ತಂದೆ ಒಳ್ಳೆಯ ಸಮಯವನ್ನು ಕೊಟ್ಟಿದ್ದೀರಪ್ಪ. ಹೇಳುವಂಥ ನನಗೆ ಪರಿಶುದ್ಧಾತ್ಮನ ಸಹಾಯವನ್ನು ಮತ್ತು ಜ್ಞಾನವನ್ನು ನನಗೆ ಅನುಗ್ರಹಿಸಿ, ಕೇಳುವಂಥ ನಿಮ್ಮ ಮಕ್ಕಳಿಗೆ ಬೇಕಾದಂಥ ವಿವೇಕವನ್ನು ಅನುಗ್ರಹಿಸಿ, ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮ ಒಬ್ಬರದೇ ಮಹಿಮೆಪಡಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನೆಯನ್ನು ನನ್ನ ರಕ್ಷಕನಾದ ಕ್ರಿಸ್ತೇಸು ನಮ್ಮನ್ನು ಪ್ರಾರ್ಥಿಸಿ ಬೇಡಿ ಹೊಂದಿನಪ್ಪ ತಂದೆ. ಆಮೇಲೆ ಮತ್ತೊಂದು ಸಾರಿ ಎಲ್ಲ ದೇವಜನರಿಗೆ ನನ್ನ ವಂದನೆಗಳು. ಓಕೆ ಪ್ರಿಯರೇ, ಆದಿಕಾಂಡ 18ನೇ ಅಧ್ಯಾಯ ಒಂದು ಸಾರಿ ಎಲ್ಲರೂ ತೆಗೆಯೋಣ. ಆದಿಕಾಂಡ 18ನೇ ಅಧ್ಯಾಯ 20ನೇ ವಚನದಿಂದ ನಡೆಯುವಂಥ ಸಂದರ್ಭವನ್ನು ಕುರಿತು ಈ ದಿನ ಆಲೋಚನೆ ಮಾಡೋಣ. ಓಕೆ. ಇದಲ್ಲದೆ ಯೆಹೋವನು ಸೊದೋಮ್ ಗೊಮೋರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಹೊರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು. ಏನು ಪ್ರಿಯರೇ, ಆಲೋಚನೆ ಮಾಡಿ ಮಾತು. ದೇವರಿಗೆ ಒಂದು ಕೂಗು ಅಂದರೆ ಮೊರೆ, ದೊಡ್ಡ ಮೊರೆ ಅಂತೆ, ಅದು ದೇವರಿಗೆ ಕೇಳಿಸ್ತಂತೆ. ಆದುದರಿಂದ ದೇವರು ಆ ಊರಿನವರ ಮೇಲೆ ಹೊರಸಿರುವ ಪಾಪವು ಎಷ್ಟೋ ಘೋರವಾದದ್ದು ಅಂತ ಯಾರೋ ಮೊರೆ ಇಟ್ಟಿದ್ದಾರಂತೆ ಪ್ರಿಯರೇ, ಕೂಗಿಕೊಂಡಿದ್ದಾರಂತೆ. ಯಾರು ಕೂಗಿರ್ಬೋದು ಪ್ರಿಯರೇ? ಒಂದು ವೇಳೆ ಅಲ್ಲಿರುವಂಥ ಲೋಟನು ಆತನ ಮೊರೆ ಇಟ್ಟಿದ್ರೆ ಈತನೇ ಮೊರೆ ಇಟ್ಟಿದ್ದಾನೆ ಅಂತ ದೇವರು ಹೇಳ್ಕೊತಾ ಇದ್ರು. ಹೌದಾನೆ? ಲೋಟನ್ ಗೊತ್ತಿರುವ ದೇವರಿಗೆ ತುಂಬ ಚೆನ್ನಾಗಿ ಗೊತ್ತು. ಲೋಟನು ಗೊತ್ತಿರೋದ್ರಿಂದ ಆತನು ಒಂದು ವೇಳೆ ಕೇಳಿಕೊಂಡಿದ್ದರೆ ದೇವರಿಗೆ, ಆತನು ಮೊರೆ ಇಟ್ಟಿದ್ದಾರೆ, ಲೋಟನು ಮೊರೆ ಇಟ್ಟನು. ಅದಕ್ಕೋಸ್ಕರ ಆ ಪಾಪವು ಘೋರವಾದದ್ದು ಎಂದು ದೇವರು ಹೇಳ್ತಾ ಇದ್ರು ಪ್ರೇರೆ. ಓಕೆನಾ? ಹಾಗಂತ ಹೇಳ್ತಾ ಇಲ್ಲ. ಇಲ್ಲಿ ಮೊರೆ ಇಡ್ತಾ ಇರೋರು ಯಾರು ಅಂತ ಒಂದು ಚೂರು ನಾವು ಜ್ಞಾನ ಓಡಿಸಿ ಆಲೋಚನೆ ಮಾಡುವಾಗ ದೇವರ ಶಕ್ತಿ, ದೇವರ ಜ್ಞಾನ ನಮಗೆ ಅರ್ಥವಾಗುವಂಥದ್ದಾಗಿರ್ತದೆ ಪ್ರೇರೆ. ಆಲೋಚನೆ ಮಾಡಿ. ಒಂದೊಂದ್ಸರಿ ಓದ್ತೇನೆ. ಇದಲ್ಲದೆ ಯೆಹೋವನು ಸೊದೋಮ್ ಗೊಮೋರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಹೊರಸಿರುವ ಪಾಪವು ಎಷ್ಟೋ ಘೋರವಾದದ್ದು. ಇನ್ನು ಮುಂದಕ್ಕೆ ಓದೋಣ. ನಾನು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ ಅವರು ಮಾಡಿದ್ದಾರೋ ಇಲ್ಲವೋ ಎಂದು ನೋಡಿ ತಿಳುಕೊಳ್ಳುತ್ತೇನೆ ಅಂದನು. ದೇವರಿಗೆ ಮೊರೆ ಮುಟ್ಟಿದೆ ಅಂತೆ, ಅದು ಹಾಗೆ ಆ ಮೊರೆ ಹೇಳಿರೋದು ನಿಜಾನ ಅಥವಾ ಸುಳ್ಳ ಅಂತ ನೋಡೋದಕ್ಕೆ ದೇವರು ಹಿಡಿದು ಬರ್ತಾವ್ರಂತೆ. ಪ್ರೇರೆ, ಇದಕ್ಕೆ ಮೊರೆ ಇಡ್ತಾವ್ರೆ ಯಾರು ಅಂತ ನಾವು ಒಂದು ಚೂರು ಆಲೋಚನೆ ಮಾಡುವಾಗ ಹಬಕ್ಕೂಕ 2ನೇ ಅಧ್ಯಾಯ 21ನೇ ವಚನವನ್ನು ಒಂದು ಸಾರಿ ನೋಡೋಣ. ಸತ್ಯವೇದ ಗ್ರಂಥ ನಮ್ಮ ಆಲೋಚನೆಯಿಂದ ನಾವು ಓದಿದರೆ ನಮಗೇನು ಅರ್ಥ ಆಗಲ್ಲ ಪ್ರೇರೆ. ಒಂದು ವಿಷಯ, ಒಂದು ಪ್ರಶ್ನೆಯಲ್ಲಿ ಬರ್ತೈತೆ ಅಂದರೆ ನಾವು ಅದನ್ನು ಹುಡುಕಬೇಕಾಗತ್ತೆ. ಓಕೆನಾ? ಹುಡುಕಿದರೆ ಖಂಡಿತ ನಮಗೆ ಉತ್ತರ ಸಿಗುವಂಥದ್ದೇ. ದೇವ್ರ ವಾಕ್ಯ ಏನು ಹೇಳಿದೆ ಪ್ರಿಯ? ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ಯೆಹೋವನ ಧರ್ಮಶಾಸ್ತ್ರದ ಪರಿಮಳವು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ನಿಮಗೆ ಪರಿಮಳಿಸುತ್ತದೆ. ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಅಂದರೆ ಹೊಸ ಒಡಂಬಡಿಕೆ ಸ್ವಲ್ಪ, ಹಳೆ ಒಡಂಬಡಿಕೆ ಸ್ವಲ್ಪ ಪರಿಮಳಿಸುತ್ತದೆ. ಅಂದರೆ ಅರ್ಥವಾಗುತ್ತೆ ನಮಗೆ. ಓಕೆನಾ? ಲೈನಿಗೆ ಒಂದೇ ಕಡೆ ಹೋದರೆ ನಮ್ಗೆ ಏನು ಅರ್ಥ ಆಗಲ್ಲ. ಇವಾಗ ಅಲ್ಲಿ ಮೊರೆ ಕೇಳಿಸಿದೆ ಅಂತ ದೇವರಿಗೆ, ಯಾರು ಮೊರೆ ಇಟ್ಟರು ಅಂತ ಒಂದು ಸಾರಿ ಗಮನವಿಡೋಣ, ಆಲೋಚನೆ ಮಾಡೋಣ.
ಹಬಕ್ಕೂಕ 2ನೇ ಅಧ್ಯಾಯ 11ನೇ ವಚನ. ಪುಸ್ತಕದ ಅಂಕೆ 994, ಚಿಕ್ಕ ಪುಸ್ತಕಗಳಲ್ಲಿರುವಂತಹ ಮಾತು. ಹಬಕ್ಕೂಕ 2ನೇ ಅಧ್ಯಾಯ 11ನೇ ವಚನ. ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಕೂಗುವುದು, ಚಾವಣಿಯ ಮರಗಳೊಳಗಿಂದ ತೊಲೆಯು ಹೌದೆನ್ನುವುದು. ಆಲೋಚನೆ ಮಾಡಿ ಒಂದು ಚೂರು ಈ ಮಾತು. ಈ ಮಾತನ್ನು ಆಲೋಚನೆ ಮಾಡಿ. ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಕೂಗುವುದು, ಚಾವಣಿಯ ಮರಗಳೊಳಗಿಂದ ತೊಲೆಯು ಹೌದೆನ್ನುವುದು. ಇದೆಂಥದ್ದು ಪ್ರೇರೆ? ಆಶ್ಚರ್ಯ ಆಯ್ತಾ ಇದೆಯಾ? ಆಯ್ತಾ ಅಲ್ವಾ? ಗೋಡೆ ಒಳಗಿಂದ ಕಲ್ಲು ದೇವರಿಗೆ ಮೊರೆ ಇಡ್ತಾ ಇತ್ತಂತೆ. ಅಂದರೆ ನಾವು ನೀವು ಪಾಪ ಮಾಡಿದ್ರೆ ಯಾರು ಸಾಕ್ಷಿ ಕೊಡ್ತಾರೆ ದೇವರಿಗೆ? ಇಬ್ಬರು ಸಾಕ್ಷಿ ಕೊಡ್ತಾವ್ರೆ. ಒಂದು ಗೋಡೆ ಒಳಗಡೆ ಇರುವಂಥ ಕಲ್ಲು. ಇವಾಗೆಲ್ಲ ಮೋಡ್ ಬಂದಿದೆ ಬೇರೆ. ಅವಾಗೆಲ್ಲ ಚಾವಣಿ ಇತ್ತು. ಅವಾಗೆಲ್ಲ ದಪ್ಪ ಮರದಲ್ಲಿ ಒಂದು ಸಜ್ಜದ ಥರ ಮಾಡಿ ಅದ್ರ ಮೇಲೆ ಏನು ಬೇಕಾದಂಥದ್ದು ಅದು ಹಾಕ್ತಾಯಿದ್ರು ಬೇರೆ. ಚಾವಣಿಯ ಮರಗಳೊಳಗಿಂದ ತೊಲೆಯು ಹೌದೆನ್ನುವುದು. ಇಬ್ಬರು ಸಾಕ್ಷಿ. ನಾವೇನು ಆಲೋಚನೆ ಮಾಡ್ತಾ ಇದ್ದೀವಿ, ಮೊರೆ ಇಟ್ಟಿರೋದು ಮನುಷ್ಯರು ಯಾರೋ, ಲೋಟ ಅಂದ್ಬಿಟ್ರೆ ಇನ್ಯಾರೋ ಇರಬೇಕೇನೋ ಮೊರೆ ಇಟ್ಟರು ಅಂತ ನಾವು ಅನ್ಕೋತೀವಿ. ಆದರೆ ದೇವರ ವಾಕ್ಯವನ್ನು ಗಮನಿಸಿ ನಾವು ಓದುವಾಗ ದೇವರು ಏನನ್ನು ಸಾಕ್ಷಿ ಮಡಗಿದ್ದಾನೆ ಅಂದರೆ ಬೇರೆ ಮತ್ತೊಂದು ಆಲೋಚನೆ ಮಾಡೋಣ. ಮತ್ತೊಂದು ವಾಕ್ಯವನ್ನು ನೋಡೋಣ ಬೇರೆ. ನಿಮ್ಮಲ್ಲಿ ಅನೇಕರಿಗೆ ಅನುಮಾನವಿರುತ್ತೆ ಬೇರೆ. ಹೌದಾ, ಗೋಡೆ ಕೂಗುತ್ತಾ, ಚಾವಣಿ ಕೂಗುತ್ತಾ ಅಂತ ನಿಮ್ಮ ಮನಸ್ಸಲ್ಲಿ ಅನುಮಾನ ಇರ್ಬೋದು. ಯೇಸು ಪ್ರಭು ಸ್ವತಃ ಹೇಳಿರುವಂಥ ಮಾತಿಗೆ ನಾವು ಈ ದಿನ ತಲೆ ಬಾಗಿಸೋಣ ಬೇರೆ. ಲೂಕನು ಬರೆದ ಸುವಾರ್ತೆ ಒಂದು ಸಾರಿ ಎಲ್ಲರೂ 19ನೇ ಅಧ್ಯಾಯ 40ನೇ ವಚನವನ್ನು ತೆಗೆದು ನೋಡೋಣ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 40ನೇ ವಚನ ಓದಿ ಒಂದ್ಸರಿ. ಈ ಮಾತು ಬಹಳ ಜನಕ್ಕೆ ಹೆಚ್ಚು ಪರಿಚಯ ಇರುತ್ತೆ. ಇವರು ಸುಮ್ಮನಾದರೆ ಏನು ಪ್ರೇರೆ? ಯೇಸು ಕ್ರಿಸ್ತನು ಕತ್ತೆ ಮೇಲೆ ಸವಾರಿ ಮಾಡ್ಕೊಂಡು ಬರಬೇಕಾದ್ರೆ ಅಲ್ಲಿರುವಂಥ ಶಾಸ್ತ್ರಿಗಳು, ಪರಿಸಯರುಗಳು ಈ ಥರನ್ನು ಸುಮ್ಮನೆ ಇರಿಸಿ ಇವ್ರಿಗೆಲ್ಲ ನಾವು ಕೇಳೋಕ್ಕಾಗ್ತಾ ಇಲ್ಲ, ನಿನ್ನನ್ನು ಆರಾಧಿಸ್ತಾ ಇದ್ರೆ ನಮ್ಗೆ ಕೇಳೋಕ್ಕಾಗ್ತಾ ಇಲ್ಲ ಅಂತ ಸೈತಾನನ ಶಿಷ್ಯರು, ಸೈತಾನನ ಮಕ್ಕಳು ಏನು ಮಾಡ್ತಾವ್ರೆ? ತಡಿತಾ ಇದ್ದಾರೆ. ಏನಂತ ಅವ್ರು ಆರಾಧನೆ ಮಾಡ್ತಾವ್ರೆ? ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡೋದಕ್ಕೆ ತೊಡಗಿದರು. ದೇವರನ್ನು ಕೊಂಡಾಡೋದಕ್ಕೆ ಏನು ಬೇರೆ? ಯೇಸು ಕ್ರಿಸ್ತನು ದೇವರಲ್ಲ ಅಂತ ಹೇಳುವಂಥ ಕ್ರೈಸ್ತರಲ್ಲೂ ಅನೇಕ ಅಜ್ಞಾನಿಗಳಿದ್ದಾರೆ. ಯೇಸು ಕ್ರಿಸ್ತನು ಕೇವಲ ದೇವರ ಮಗನು, ಆತನು ದೇವರಲ್ಲ ಅಂತ ಅಂದುಕೊಂಡಿದ್ದಾರೆ ಅನೇಕರು ಅಮಾಯಕರು. ದೇವರ ಮಗನು ದೇವರಾಗಲ್ವಾ? ಹಂದಿಯ ಮಗ ಏನಾಗ್ತಾನೆ? ಹಂದಿ ಆಗ್ತಾನೆ. ನಾಯಿ ಮಗ ನಾಯಿ ಆಗುತ್ತೆ. ಹಾವು ಮಗ ಹಾವಾಗುತ್ತೆ ಅಲ್ವಾ? ಸಿಂಪಲ್ ಅಲ್ರಿ ಇದು. ಮತ್ತೆ ದೇವ್ರ ಮಗ ಯಾರಾಗ್ತಾರೆ? ದೇವ್ರ ಮಗ ಯಾರಾಗ್ತಾರೆ? ದೇವರೇ ಆಗ್ತಾರಲ್ವಾ? ಏನಂತ ಕೊಂಡಾಡ್ತಾ ಇರೋದ್ರಲ್ಲಿ ಯೋಚನೆ ಮಾಡಿ. ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡುವುದಕ್ಕೆ ತೊಡಗಿದರು. ಜನರ ಗುಂಪಿನೊಳಗಿಂದ ಪರಿಸಾಯರಲ್ಲಿ ಕೆಲವರು ಆತನಿಗೆ, ಬೋಧಕನೇ, ನಿನ್ನ ಶಿಷ್ಯರನ್ನು ಗದರಿಸು ಎಂದು ಹೇಳಿದ್ದಕ್ಕೆ ಆತನು, ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು ಎಂದು ನಿಮಗೆ ಹೇಳುತ್ತೇನೆ. ಅರ್ಥ ಆಯ್ತಾ ಪ್ರಿಯರೇ? ಈಗ ಮನುಷ್ಯರು ಮಾಡುವಂಥ ಪಾಪಕ್ಕೆ ಮನುಷ್ಯರು ಸಾಕ್ಷಿ ಕೊಡದಿದ್ದರೆ ಏನು ಸಾಕ್ಷಿ ಕೊಡುತ್ತೆ? ಮನುಷ್ಯರ ಪಾಪವನ್ನು ಮುಚ್ಚಾಕೋಕ್ಕೆ ಈ ಮನುಷ್ಯನು ಲಂಚವನ್ನು ತೆಗೆದುಕೊಂಡು ಕಾನೂನು ಬದಲಾಗ್ಬೋದು, ಪೊಲೀಸ್ ವ್ಯವಸ್ಥೆ ಬದಲಾಗ್ಬೋದು, ಕೋರ್ಟಲ್ಲಿರುವಂಥ ಲಾಯರ್ಗಳು ಬದಲಾಗ್ಬೋದು, ಅಥವಾ ಜಡ್ಜೇ ಬದಲಾಗ್ಬೋದು. ಯಾರು ಬದಲಾಗಲ್ಲ? ಇಲ್ಲಿ ದೇವರು ಭೂಮಿ ಮೇಲೆ ಏನಿಟ್ಟಿದ್ದಾರೆ?
ಇಲ್ಲಿ ಭೂಮಿ ಮೇಲೆ ದೇವರು ಏನಿಟ್ಟಿದ್ದಾರೆ? ಸಾಕ್ಷಿಗಳಾಗಿ ಇಟ್ಟಿದ್ದಾರೆ. ಏನ್ ಸಾಕ್ಷಿ? ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಕೂಗುವುದು, ಮರಗಳೊಳಗಿಂದ ಚಾವಣಿಯು ಹೌದೆನ್ನುವುದು. ಇಬ್ರು ಸಾಕ್ಷಿ. ಯಾಕಿಬ್ರು ಸಾಕ್ಷಿ? ಯಾಕಂದ್ರೆ ದೇವರೇ ಮೋಶೆಯ ಕಾಲದಲ್ಲಿ ಒಬ್ಬನು ಕೊಲೆ ಮಾಡೋದಾಗ್ಲಿ, ಇನ್ನೊಬ್ಬನ ಮೇಲೆ ತಪ್ಪು ಹೊರಿಸೋದಾಗ್ಲಿ ಒಂದು ಸಾಕ್ಷಿಯಿಂದ ನೀನು ತೀರ್ಮಾನ ಮಾಡಬಾರ್ದು. ಮೋಶೆ ಎಷ್ಟು ಜನ ಸಾಕ್ಷಿ ಇರಬೇಕು? 2 ಅಥವಾ 3 ಸಾಕ್ಷಿ ಇರಬೇಕು. ಆ ಮಾತು ನೋಡಿಕೊಳ್ಳೋಣ. ಧರ್ಮೋಪದೇಶ ಕಾಂಡ, ಒಂದು ಕಡೆ ಈ ಕಡೆ ಬರೋಣ ಪ್ರೇಮಿ, ಹಳೆ ಒಡಂಬಡಿಕೆಗೆ. ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 6ನೇ ವಚನ ಒಂದು ಸಾರಿ ಗಮನಿಸೋಣ ಪ್ರೇರಿ. ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 6ನೇ ವಚನ. ಮೇಳದಿಂದ ಓದೋಣ ಪ್ರೇರೆ, ಅರ್ಥ ಆಗೋದಕ್ಕೆ. 3ನೇ ವಚನದಿಂದ ಓದ್ತೀನಿ ನಿಮಗೋಸ್ಕರ. 4ನೇ ವಚನ. ನೀವು ಆ ಸಂಗತಿಯನ್ನು ಕೇಳಿದಾಗ ಸೂಕ್ಷ್ಮವಾಗಿ ವಿಚಾರಣೆಯನ್ನು ಮಾಡಬೇಕು. ಆಗ ಇಸ್ರಾಯೇಲರಲ್ಲಿ ಯಾರಿಂದಾದರೂ ಆ ನಿಷಿದ್ಧ ಕಾರ್ಯವು ನಡೆದದ್ದು ನಿಜವೆಂದು ತಿಳಿದು ಬಂದರೆ ಆ ಪುರುಷನಾಗಲಿ ಸ್ತ್ರೀಯಾಗಲಿ ಹಿಡಿದು ಊರ ಹೊರಗೆ ತಂದು ಕಲ್ಲುಗಳಿಂದ ಕೊಲ್ಲಬೇಕು. ಒಬ್ಬನ ಸಾಕ್ಷಿಯ ಮಾತಿನ ಮೇಲೆ ಯಾರಿಗೂ ಮರಣ ಶಿಕ್ಷೆಯಾಗಬಾರದು. ಒಬ್ಬನ ಸಾಕ್ಷಿ ಮೇಲೆ ಮರಣ ಶಿಕ್ಷೆ ಆಗಬಾರದು. ಮರಣ ಶಿಕ್ಷೆಯನ್ನು ವಿಧಿಸುವುದಕ್ಕೆ 2 ಇಲ್ಲವೇ 3 ಸಾಕ್ಷಿಯಾಗಬೇಕು. ಎಂತಂದ್ರೆ ದೇವರೇ ಕೊಟ್ಟಂತ ನಿಬಂಧನೆಯನ್ನು ದೇವರೇ ನೆರವೇರಿಸ್ತಾ ಇದ್ದಾರೆ. ಎಷ್ಟು ಜನ ಸಾಕ್ಷಿ ಇರಬೇಕು? ಮನುಷ್ಯರು ಮಾಡುವಂಥ ಪಾಪಕ್ಕೆ ಎಷ್ಟು ಜನ ಸಾಕ್ಷಿ ಇದ್ದಾರೆ? ಗೋಡೆಯೊಳಗಿಂದ ಕಲ್ಲು, ಚಾವಣಿಯ ಮರಗಳೊಳಗಿಂದ ತೊಲೆ. ಹೌದು ಹೌದು ಅಂತ ಕೋರ್ಟಲ್ಲಿ ಇಬ್ಬರಿಬ್ರು ಸಾಕ್ಷಿ ಮೇಲೆ ಹೌದು ಸ್ವಾಮಿ ನಾವು ನೋಡಿದ್ವಿ, ಇವರೇ ವಿಚಾರ ಮಾಡ್ತಾ ಇದ್ವಿ, ಇವರೇ ಆ ಚಿಕ್ಕ ಮಕ್ಕಳ ಮೇಲೆ ಬಲಾತ್ಕಾರ ಮಾಡಿದ್ದು ಅಂತ ಕೋರ್ಟಲ್ಲಿ ಅನೇಕರು ಸಾಕ್ಷಿ ಹೇಳ್ತಾರೆ ಪ್ರೇರೆ. ಇವಾಗ ದೇವ್ರ ಸನ್ನಿಧಿಗೆ ಯಾರು ಸಾಕ್ಷಿ ಹೇಳ್ತಾ ಇದ್ದಾರೆ? ದೇವ್ರ ಸನ್ನಿಧಿಗೆ ಹೋಗಿ ಸಾಕ್ಷಿ ಹೇಳ್ತಾರೆ ಯಾರು? ಗೋಡೆಯೊಳಗಿಂದ ಕಲ್ಲು, ಮರಗಳೊಳಗಿಂದ ಚಾವಣಿಯು ಹೌದು ಸ್ವಾಮಿ ನಾವು ನೋಡಿದ್ದೇವೆ. ಈ ಸೊದೋಮ್ ಗೊಮೋರದವರು ಪ್ರಾಣಿನೂ ಬಿಡ್ತಾ ಇಲ್ಲ, ಹೆಂಗಸನೂ ಬಿಡ್ತಾ ಇಲ್ಲ, ಚಿಕ್ಕ ಮಕ್ಕಳನ್ನು ಬಿಡ್ತಾ ಇಲ್ಲ, ಪಾಪನೂ ಬಿಡ್ತಾ ಇಲ್ಲ, ಗಂಡಸನ್ನು ಬಿಡ್ತಾ ಇಲ್ಲ, ನರಹಂತಕರಾಗಿದ್ದಾರೆ, ಕಾಮಂಧಕರಾಗಿದ್ದಾರೆ. ದೇವರೇ ಇವರನ್ನು ಭಸ್ಮ ಮಾಡು ಅಂದಾಗ ದೇವರು ನನ್ನ ಮಕ್ಕಳು ಈ ಥರನ ಕಲ್ಲು ನೀನೆಲ್ಲ ತಪ್ಪು ತಿಳ್ಕೊಂಡಿದ್ದೆ ನನ್ನ ಮಕ್ಕಳ ಬಗ್ಗೆ. ನನ್ನ ಮಕ್ಕಳು ಹಂಗೆ ಆಗಕ್ಕೆ ಸಾಧ್ಯ ಇಲ್ಲ. ನನ್ನ ಮಕ್ಕಳು ನಂತರ ಪರಿಶುದ್ಧರು, ನಂತರ ನೀತಿವಂತರು. ಏನು ಮಾತಾಡ್ತಾ ಇದೆಯಾ ನೀನು? ಕಲ್ಲು ಚಾವಣಿಗಳೇ ಏನು ಮಾತಾಡ್ತಾ ಇದ್ದೀರಾ ನೀವು ನನ್ನ ಮಕ್ಕಳ ಬಗ್ಗೆ? ಹೌದಾ ಪ್ರೇರೆ? ದೇವರನ್ನು ಕೇಳಿರ್ಬೋದು ಅನ್ಕೋತೀರಾ ಪ್ರೇರೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂಥ ಮಕ್ಕಳುಗಳು ತಂದೆ ಮುಂದೆ ಒಂದು ರೀತಿಲಿದ್ದಿ ಬೆನ್ನ ಹಿಂದೆ ಪಾಪ ಮಾಡುವುದನ್ನು ತಂದೆಯನ್ನು ಯಾರಾದರೂ ಹೇಳಿದರೆ ಕೇಳ್ತಾರ ಪ್ರೇರೆ? ನನ್ನ ಮಗನು ಆ ರೀತಿ ಅಲ್ಲ, ನನ್ನ ಮಗಳು ಖಂಡಿತ ಆ ರೀತಿ ಅಲ್ಲ. ನೀವು ಯಾರನ್ನು ಬೇರೆಯವ್ರನ್ನ ನೋಡಿದ್ದೀರಾ, ಅದೇ ಥರ ಇರೋರನ್ನ ಬೇರೆಯವ್ರನ್ನ ನೋಡಿದ್ದೀರಾ? ನನ್ನ ಹೆಂಡತಿನ ಬೇರೆಯವ್ರ ಜೊತೆನಾ? ಬೇರೆಯವ್ರು ಯಾರನ್ನ ನೋಡಿದ್ದೀರಾ ನೋಡಿ ನೀವು. ನನ್ನ ಹೆಂಡತಿ ಯಾವತ್ತೂ ಆ ಥರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಬ್ಬ ಗಂಡನ ಹೇಳ್ತಾನ, ಒಬ್ಬ ತಂದೆ ಹೇಳ್ತಾನ ತನ್ನ ಮಕ್ಕಳನ್ನು ಕುರಿತು? ಹೇಳ್ತಾರ ಇಲ್ಲ ಪ್ರೇರೆ? ಯಾಕಂದರೆ ಅಧಿಕವಾಗಿ ನಂಬಿರ್ತಾನೆ. ಒಬ್ಬ ತಂದೆ ಮಕ್ಕಳ ಮೇಲೆ ಅಧಿಕವಾದಂಥ ಪ್ರಾಣ ಇಟ್ಟು ನಂಬಿರ್ತಾನೆ. ನನ್ನ ಮಕ್ಕಳು ಈ ರೀತಿ ದ್ರೋಹ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಬೇರೆಯವ್ರ ಜೊತೆ ಪಾಪ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ, ನಾನು ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೇನೆ. ನನ್ನ ಮನಸ್ಸು ಎಂಥದಂತ ನನ್ನ ಹೆಂಡತಿಗೆ ಗೊತ್ತು, ನನ್ನ ಮನಸ್ಸು ಎಂಥದ್ದು, ನನ್ನ ಕೂಗು ಎಂಥದಂತ ನನ್ನ ಮಕ್ಕಳಿಗೆ ಗೊತ್ತು ಅಂತ ಒಂದು ತಂದೆಯ ಒಂದು ಗಂಡನ ಆವೇದನೆ ಆಗಿದ್ರೆ ದೇವರು ಏನಂದಿರ್ಬೋದು ಪ್ರೇರೆ? ಆ ಕಲ್ಲುಗಳಿಗೆ, ಆ ಚಾವಣಿಗಳಿಗೆ ಆಲೋಚನೆ ಮಾಡಿ ನೋಡಿ. ಅದಕ್ಕೆ ನಮ್ಮದೇ ದೇವ್ರು ಏನು ಮಾಡ್ತಾ ಇದ್ದಾರಂತೆ? ತಿರ್ಗಾಲ ಬನ್ನಿ ಪ್ರೇರೆ, 18ನೇ ಅಧ್ಯಾಯ 21ನೇ ವಚನ. ಆದಿಕಾಂಡ 18ನೇ 21ನೇ ವಚನ.
ಅವರು ತಪ್ಪೋರಿಸಿದ್ರು ಕಲ್ಲು ಚಾವಣಿಗಳು ಇದ್ದಲ್ಲದೆ ಯೆಹೋವನು ಸೊದೋಮ್ ಗೋಮರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಹೊರಸಿರುವ ಪಾಪವು ಎಷ್ಟೋ ಘೋರವಾದದ್ದು. ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ ಅವರು ಮಾಡಿದ್ದಾರೋ ಇಲ್ಲವೋ ಎಂದು ನೋಡಿ ತಿಳ್ಕೊಳ್ಳುತ್ತೇನೆ. ಯಾರು ಬಂದಿದ್ದಾರೆ ಇವಾಗ? ಸ್ವತಃ ಪರಮಾತ್ಮನು. ನಡೀರಿ ನೋಡೋಣ, ತೋರಿಸ್ತೀರಾ ನನ್ನ ಮಕ್ಕಳ ಬಗ್ಗೆ ತಪ್ಪು? ನನ್ನ ಹೆಂಡತಿ ಬಗ್ಗೆ ತಪ್ಪು ತೋರಿಸ್ತೀರಾ? ನನ್ನ ತಂಗಿ ಬಗ್ಗೆ ತಪ್ಪು ತೋರ್ಸೋಕ್ಕಾಗತ್ತಾ ಅಂತ ಒಬ್ಬ ಅಣ್ಣನು ಹೇಳುವಾಗ, ಮಕ್ಕಳ ಬಗ್ಗೆ ತಪ್ಪು ತೋರಿಸ್ತೀರಂತ ಒಬ್ಬ ತಂದೆ ಕೂಗುವಾಗ, ಹೆಂಡತಿ ಬಗ್ಗೆ ತಪ್ಪು ಹೇಳ್ತಾ ಇದ್ದೀರಾ ನೀವು, ನನ್ನ ಹೆಂಡತಿ ಎಷ್ಟು ಹೊರಳೆ ಒಳಗೊಳ್ಳುತ್ತಾ ಅಂತ ಒಂದು ಗಂಡನು ಕೇಳುವಾಗ, ದೇವರು ತಾನೇ ಇಳಿದು ಬಂದಿದ್ದಾನಂತೆ. ಜೊತೆಲಿರೋರಂತ ದೇವದೂತರನ್ನ ಕಳಿಸ್ಲಿಲ್ಲ ಅಲ್ಲಿ. ಇವನು ಹೇಳ್ತಾರಂತ, ಇವ್ನು ಕೊಡ್ತಾರಂತ ಕಂಪ್ಲೇಂಟು ಕರೆಕ್ಟಾಗಿ ಅಂತ ನೋಡ್ಕೋಬಾ, ಇಲ್ಲ ಅಂತ ಕಾನ್ಸ್ಟೇಬಲ್ಗೆ ಕಳಿಸ್ತಾ ಇಲ್ಲ ಇನ್ಸ್ಪೆಕ್ಟ್ರು. ಅರ್ಥ ಮಾಡ್ಕೊಳ್ಳಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಬೇರೆ ಯಾರನ್ನ ಕಳಿಸ್ತಾರೆ ಗೊತ್ತಾ? ಯಾರನ್ನ ಕಳಿಸ್ತಾರೆ ಇಲ್ಲಿ? ಸ್ಟಾರ್ಟಿಂಗ್ ಇನ್ಸ್ಪೆಕ್ಟರ್ ಬರಲ್ಲ, ಕಾನ್ಸ್ಟೇಬಲ್ ಕಳಿಸ್ತಾರೆ, PC ಕಳಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ. ಸ್ವತಃ ಇನ್ಸ್ಪೆಕ್ಟ್ರೇ ಬರಲ್ಲ ಪ್ರೇರೆ, ದೇವರೇ ಸ್ವತಃ ಬಂದು ಅವರ ಮಾಡಿದಂಥ ಪಾಪಗಳು ಹೌದೋ ಇಲ್ಲವೋ ಅಂತ ನೋಡ್ತಾ ಇರಂದ್ರೆ ದೇವರಿಗೆ ಎಷ್ಟು ಆವೇದನೆ ಆಗಿರ್ಬೇಕು. ತನ್ನ ಮಕ್ಕಳು ಭಯಭಕ್ತಿಯಿಂದ ನಡ್ಕೊಂಡು ನನ್ನ ನಾಮವನ್ನು ಘನಪಡಿಸ್ತಾರೆ ಭೂಲೋಕದಲ್ಲಿ. ಯಾಕಂದರೆ ಎಲ್ಲಿ ಭೂಲೋಕದಲ್ಲಿ ಇವರನ್ನು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನನ್ನು ತಿಳಿದುಕೊಂಡು ನೀತಿಯಿಂದ, ನ್ಯಾಯದಿಂದ, ಧರ್ಮದಿಂದ, ಭಯಭಕ್ತಿಯಿಂದ ಬದುಕುತ್ತಾರೋ ಅಂತ ದೇವರು ಆಸೆಪಟ್ಟು ಆಕಾಂಕ್ಷೆ ಇಟ್ಟು ಇವರನ್ನು ಎತ್ತಿ ಹೊತ್ತಿ ಸಾಕಿರುವಾಗ ಇವರು ಮಾಡುತ್ತಿರುವಂಥ ಪಾಪವನ್ನು ನೋಡಿ ದೇವರೇ ಭಯಪಟ್ಟು, ದೇವರಿಗೆ ಆಶ್ಚರ್ಯ ಆಯಿತು ಪ್ರೇರೆ. ಇವ್ರು ನಿಜವಾಗ್ಲೂ ನನ್ನ ಮಕ್ಕಳ? ಗಂಡ್ಸನ್ನೋದು ನೋಡ್ತಾ ಇಲ್ಲ, ಪುರುಷಗಾಮಿಗಳಾಗಿದ್ದಾರೆ ಪ್ರೇರೆ. ಗಂಡ್ಸ್ ಮದುವೆ ಮಾಡ್ಕೊಳ್ಳುವಂಥದ್ದು, ಹೆಣ್ಸ್ ಮದುವೆ ಮಾಡ್ಕೊಳ್ಳುವಂಥದ್ದು ಎಂಥ ಧರ್ಮ ಪ್ರೇರೆ ಇದು! ಮಾನವರ ಪ್ರಾಣಿಗಳಲ್ಲಿ ನೋಡಿದ್ದೀರಾ ಆ ದುಷ್ಟಕೃತ್ಯ? ಪ್ರಾಣಿಗಳಲ್ಲಿ ನೋಡಿದ್ದೀರಾ? ಪ್ರಾಣಿಗಳಲ್ಲಿ ಒಂದು ಮೇಲಿರುತ್ತೆ, ಒಂದು ಈ ಮೇಲಿರುತ್ತೆ ಪ್ರೇರೆ.